ಜೈ ಶ್ರೀರಾಮ್. ಕೊಳಕಮಂಡ್ಲ ಗರಗಸ ಮಂಡ್ಲ ಹಸರ್ ವೈಪರ್ ಈ ಕೊಳಕಮಂಡ್ಲ ಅಂತಾರಲ್ಲ ಅದ್ರ ಕನ್ನಡದಲ್ಲಿ ಗರಗಸ ಮಂಡ್ಲ ಮಂಡ್ಲ. ಆರಾಮಾಗಿರಿ, ಯಾಕೆ ತಲೆ ಕೆಡಿಸ್ಕೊತೀರಿ? ಸೌಂಡ್ ಮಾಡ್ತಾ ಇದ್ದೀನಿ ಈಗ ಸೌಂಡ್ ಮಾಡ್ತಾ ಇದ್ದೆ. ಬಂಗಾರ ಏನು ಹೊರಗಡೆ ಬರಲ್ಲ ನೋಡಮ್ಮ ಮದುವೆ. ಅಯ್ಯೋ ಸುಮ್ಮನೆ ಜೈ ಶ್ರೀರಾಮ್. ಎಲ್ಲಪ್ಪ ಬಂದಿರ ಎಲ್ಲಿ ಹೋಗುತ್ತೀಯ? ಎಲ್ಲೂ ಒಂದು ಜಾಗ ಇಲ್ಲ, ಆರಾಮಾಗಿ ಮೇಟೆಲ್ಲ ಆಗೈತ್ರಿ. ಅಲ್ಲಿ ಖಾಲಿ ಕೊಟ್ಟು ಮೇಟೆಲ್ಲ ಸಣ್ಣದಲ್ಲ ಸರ್, ಮೀಡಿಯಮ್ ಸರ್. ಹೌದಮ್ಮ ಮಂಡ್ಲ. ಜೈ ಶ್ರೀರಾಮ್. ಎಷ್ಟು ನಿಮಿಷ ನಮಗೆ ಕಾಲಲ್ಲಿ ಹಾಕ್ತಿದ್ವಿ, ಗಾಡಿ ತೆಗಿಬೇಕಾರೆ. ಅದು ಇನ್ನೊಂದು, ನೀವು ಕಾಲಿಂಗ್ ಹಾಕ್ತಿದ್ರೆ ಅದೇನು ಮಾಡೋದಿಲ್ಲ, ಅದಕ್ಕೆ ಸ್ವಲ್ಪ ಹಿಂಗೆಲ್ಲ ಮಾಡಬೇಕು, ವಿಷ ಬರ್ತದೆ. ಗಾಡಿ ಟಚ್ ಆಯ್ತು ಕೈ ಇರೋದಕ್ಕೆ ಗಾಡಿ ನಿಲ್ಸ್ಬಿಡಿ ಒಳಗಡೆ. ಬಾ ನನ್ನ ಪಕ್ಕ ಬಾ. ಧೈರ್ಯ ಬರ್ಲಿ ಜನರಿಗೆ ಅಂತ. ಬನ್ನಿ ಸರ್, ನೀವು ಬನ್ನಿ, ಈ ಕಡೆ ಬನ್ನಿ. ನಿಮ್ಮ ಹತ್ರ ಏನ್ ಬರಲ್ಲ ಅದು. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಒಂದು ಕೊಳಕಮಂಡ್ಲ ಹಾವು ರಕ್ಷಣೆ ಮಾಡಿದ್ದೀನಿ ಪಾಮನ್ಪುರ. ಎಷ್ಟು ಸರ್ ಟೈಮಿಂಗ್ ಈಗ? 10 ಗಂಟೆ. ಸ್ವಲ್ಪ ತಡ ಆಯಿತು, ಬೇಜಾರು ಮಾಡ್ಕೋಬೇಡಿ, ಒಂದು 5 ನಿಮಿಷ. ಯಾಕೆಂದರೆ ಒಂದು ಕರುನ್ ರಕ್ಷಣೆ ಮಾಡ್ತಾ ಇದ್ದೆ. ನಾನು ಪ್ರತಿಯೊಂದು ರಕ್ಷಣೆ ಮಾಡಬೇಕಾದ್ರೆ, ತಿರ್ಗಾ ಹಾವುಗಳನ್ನ ಕಾಡಲ್ಲಿ ರಿಲೀಸ್ ಮಾಡಬೇಕಾದ್ರೆ, ಇನ್ನಿತರ ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು ಅವೇರ್ನೆಸ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ನೋಡಿ, ಈಗ ಒಂದು ವಾರದ ಹಿಂದೆ ಯಾರೋ ಒಬ್ಬರು ಕಾರಲ್ಲಿ ಕರು ರೋಡಲ್ಲಿ ಮಲಗಿರೋದು, ಕರು ಕಾಲ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹಿಂದೆ ಕೂಡ ತಿರುಗಿ ನೋಡದೆ ಹೋಗಿದ್ದಾನೆ. ನನಗೆ ಗೊತ್ತಿದೆ ಕಾಲ ಮೇಲೆ ಹತ್ತಿಸಿದ್ದೀನಿ ಅಂತ, ತಿರುಗಿ ನೋಡದೆ ಹೋಗ್ಬಿಟ್ಟಿದ್ದಾನೆ. ಆ ಕರು ಒಂದು ವಾರದಿಂದ ಪಾಪ, ಅದು ಇನ್ನೂ 15-20 ದಿವಸದ ಕರು. ಅದು ಹಾಲು ಕುಡಿಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅವ್ರ ಅಮ್ಮನ ಹತ್ರ ಕುಣ್ಕೊಂಡು ಓಡಾಡ್ತಿತ್ತು. ನಾನು ಸುಮಾರು ಜನ ಫೋನ್ ಮಾಡ್ತಾಯಿದ್ರು ಹಿಂಗಾಗಿದೆ ಅಂತ. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು 12-13 ರೆಸ್ಕ್ಯೂ ಇರುತ್ತೆ ನನಗೆ, ಹಾವು ರೆಸ್ಕ್ಯೂ ಮತ್ತು ಇನ್ನಿತರ ಗೋವುಗಳ ರೆಸ್ಕ್ಯೂ ಎಲ್ಲ ಇರುತ್ತೆ, ಮಾಡ್ತಾಯಿರ್ತೀನಿ. ಸೊ ಹಂಗೂ ಒಂದು 2 ದಿವಸದ ಹಿಂದೆಗಡೆ ರಾತ್ರಿ ಹೊತ್ತು ಪ್ರಯತ್ನ ಪಟ್ವಿ, ಅದನ್ನು ಹಿಡಿದು ಏನಾದರೂ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಆಗಲಿಲ್ಲ. ಬಟ್ ಇವತ್ತು ಆ ಕಾರ್ಯ ಆಯಿತು. ಆ ಕರುನ ಹಿಡ್ಕೊಂಡೋಗಿ ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸಿ ಅದಕ್ಕೆ ಆಪ್ರೇಷನ್ ಆಯಿತು. ಆ ಕಾಲು ಗೊಡ್ಸಿ ಇರುತ್ತಲ್ಲ, ಅದು ಕಟ್ಟಾಗ್ಬಿಟ್ಟಿದೆ. ನಾನು ಪ್ರತಿಯೊಬ್ಬರು ಮನವಿ ಮಾಡೋದೇನು ಅಂದರೆ, ನೀವೆಲ್ಲ ಇಲ್ಲಿದ್ದೀರಿ, ಬೀದಿಗಳಲ್ಲಿ ರೋಡ್ಗಳೆಲ್ಲ ಬೀದಿ ಹಸುಗಳು ಬರ್ತವೆ, ಸಾಕಿರೋ ಹಸುಗಳು ಇರ್ತವೆ. ದಯವಿಟ್ಟು ವೆಹಿಕಲ್ನ ಆದಷ್ಟು ನೋಡ್ಕೊಂಡು ಓಡಾಡಿಸಿ, ನಿಧಾನ ಓಡಾಡಿಸಿ. ಯಾಕೆಂದರೆ ಮನುಷ್ಯನಿಗೆ ಮಾತ್ರ ಭೂಮಿ ಅಲ್ಲ, ಭಗವಂತ ಎಲ್ಲರೂ ವಾಸಿಗೆ ಅಂತ ಭೂಮಿ ಕೊಟ್ಟಿದ್ದಾನೆ. ಹಾಗಾಗಿ ಪ್ರಾಣಿಗಳನ್ನೂ ನಾವು ರಕ್ಷಣೆ ಮಾಡಬೇಕು. ಇಲ್ಲದ್ರೆ ಮಕ್ಕಳುಗಳಿಗೆ ಮುಂದಿನ ಪೀಳಿಗೆಯಲ್ಲಿ ನಾವೆಲ್ಲ ಬುಕ್ಕಲ್ಲಿ ತೋರಿಸ್ಬೇಕಾಗತ್ತೆ ದನ ಕರುಗಳನ್ನ. ಯಾಕಂದರೆ ನಿಮಗೂ ಗೊತ್ತಿದೆ, ಗೋ ಹತ್ಯೆ ಆಗ್ತಾ ಇರೋದು, ಗೋಗಳನ್ನ ಎಲ್ಲೋ ರಕ್ಷಣೆ ಮಾಡ್ತಾ ಇಲ್ಲ. ಕೆಲವು ಕಡೆ ಎಲ್ಲ ಎಷ್ಟೋ ಜನ ರಕ್ಷಕರು ಇದ್ರೂ ಕದ್ದು ಮುಚ್ಚಿ ಕದ್ಕೊಂಡು ಹೋಗ್ತಾ ಇದ್ದಾರೆ. ತಿರ್ಗಾ ಅಂಥದ್ರಲ್ಲಿ ಈ ಥರ ಅಚಾತುರ್ಯ ಕೂಡ ಆಗ್ತಾ ಇರುತ್ತೆ. ಇವತ್ತು ಆ ಕರುನ್ ರಕ್ಷಣೆ ಮಾಡಿ ಬರೋದು ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ.